ನೀನು ಮೊದಲು ಅಲ್ಲಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಅಕ್ಕಪಕ್ಕ ಗಮನ ಇರಲಿ, ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಅನ್ನೋದನ್ನು ಮೈಂಡಲ್ಲೇ ನೋಟ್ ಮಾಡ್ಕೊ. ಮುಖ್ಯವಾಗಿ ನೀನು ಮಫ್ತಿಲಿರಬೇಕು. ಆರ್ಯ ಸರ್ಗೆ ಯಾವುದೇ ಕಾರಣಕ್ಕೂ ನಿನ್ನ ಬಗ್ಗೆ ಸುಳಿವು ಸಿಕ್ಕಬಾರ್ದು. ಅವರಿಗೆ ಸೆಕ್ಯೂರಿಟಿ ಕೊಡೋದು ನಮ್ಮ ಜವಾಬ್ದಾರಿ. ಮೀರಾಜಿ. ಸೊ ಜೇಂಡೆ, ನಿಮಗೆ ಗೊತ್ತಿದೆ ಅಲ್ವಾ ಏನು ಸರ್ ಎಲ್ಲಿದ್ದಾರೆ ಅಂತ? ಬಟ್ ಆದರೂ ನೀವು ನನಗೆ ಹೇಳಲ್ಲ. ಮೀರಾಜಿ, ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಮುಷ್ಟಿಲಿರೋವರೆಗೂ ಕಲ್ಲು ವಜ್ರ ಎರಡು ಒಂದೇ ಅಂತ. ಮುಷ್ಟಿ ಬಿಟ್ಟರೆ ವಜ್ರನ ಕಾಪಾಡ್ಕೋಬೇಕು. ಕೆಲವು ಸಲ ಕೆಲವು ವಿಚಾರಗಳನ್ನ ತಿಳ್ಕೊಳಕ್ಕೆ ಹೋಗಬಾರ್ದು. ಅಂದರೆ ಈಗಲೂ ನೀವು ನನ್ನ ಹತ್ರ ಏನೂ ಹೇಳಲ್ಲ ಅಂತಾಯ್ತು. ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ ಮೀರಾಜಿ, ಇಟ್ಸ್ ಓಕೆ, ಇಟ್ಸ್ ಫೈನ್ ಜೇಂಡೆ, ಐ ಅಂಡರ್ಸ್ಟ್ಯಾಂಡ್. ಸರ್ ನಿಮ್ಮ ಹತ್ರ ಹೇಳಿರ್ತಾರೆ ಈ ವಿಚಾರನ ಯಾರ ಹತ್ರನೂ ಶೇರ್ ಮಾಡಬೇಡ ಅಂತ. ದಟ್ಸ್ ಓಕೆ, ಬಟ್ ಐ ವಿಲ್ ಫೈಂಡ್ ಇಟ್ ಔಟ್. ನಾನೇ ತಿಳ್ಕೊತೀನಿ. ತಿಳ್ಕೊಳ್ದೇ ಇರೋದೇ ಒಳ್ಳೇದು ಮೀರಾಜಿ. ಸರ್, ನೀವು ನಮ್ಮನ್ನ ತುಂಬಾ ಮುಜುಗರಕ್ಕೆ ತಳ್ತಾ ಇದ್ದೀರಾ. ಮಾರ್ಕೆಟ್ಗೆ ಹೋಗಿ ಇವೆಲ್ಲ ತಂದಿದ್ದು ನಮಗೆ ಬೇಡವಾಗಿತ್ತು ಸರ್. ತುಂಬ ಕ್ಯೂ ಇತ್ತು ಅನ್ಸುತ್ತೆ. ಕ್ಯೂನಲ್ಲಿ ನಿಂತಂದ್ರ ಇದನ್ನೆಲ್ಲ. ಕ್ಯೂ ಇತ್ತು, ತುಂಬ ಇರಲಿಲ್ಲ. ಸೊ ಇಟ್ಸ್ ಓಕೆ. ಬಿಸ್ನೆಸ್ನಲ್ಲಿ ಚಕ್ರವರ್ತಿಗಳು ನೀವು. ಈ ಥರ ಕ್ಯೂನಲ್ಲೆಲ್ಲ ನಿಲ್ಲೋದು ಕ್ಷಮಿಸಿ ಸರ್. ಹಾಗೆಲ್ಲ ಅನ್ಕೋಬೇಡಿ. ಏನೇನಿಲ್ಲ, ನಮಗೋಸ್ಕರ ನೀವು ಹೀಗೆ ಮಾಡೋದು ಸರಿ ಅಲ್ಲ. ನಿಮಗೋಸ್ಕರನ? ಯಾರು ಹೇಳಿದ್ರು? ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಹಾಗೆ ಹೇಳೋದು ನಿಮ್ಮ ದೊಡ್ಡಸ್ತಿಕೆ. ನಿಮ್ಮಿಂದ ನಾವು ಕೆಲಸ ಮಾಡಿಸ್ಕೊಳ್ಳೋದು ಸರಿ ಬರಲ್ಲ ಸರ್. ಸುಬ್ಬು ಅವರೇ, ನೀವು ಹೀಗೆ ಹೇಳಿದ್ರೆ ಹೇಗೆ? ನಾನು ನಿಮ್ಮ ಮನೆಗೆ ಮಾತುಕತೆಗೆ ಬಂದಾಗಲೇ ನಿಮ್ಮ ಮನೆಯಲ್ಲೊಬ್ಬ ಆಗೋದೆ ಅಲ್ವಾ? ನೀವು ಹಾಗಂದ್ರೆ ಅದು ನಮ್ಮ ಭಾಗ್ಯ ಸರ್. ಹೌದು ಸರ್, ನಿಮ್ಮ ಉಪಕಾರನ ನಾವು ಹೇಗೆ ತೀರ್ಸೋದೋ ಗೊತ್ತಾಗ್ತಿಲ್ಲ. ತೀರ್ಸೋದಕ್ಕೊಂದು ದಾರಿ ಇದೆ. ನೀವು ನನಗೆ ಉಪಕಾರ ಮಾಡಬೇಕು ಅಂತಂದರೆ ಅನು ಮದುವೆ ಆಗೋವರೆಗೂ ನಾನು ನಿಮ್ಮ ಜೊತೆ ಸೇರಿಕೊಂಡು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನೀವ್ಯಾಕೆ ಕೆಲಸ ಮಾಡಬೇಕು? ಪ್ಲೀಸ್ ಸರ್, ಹೀಗೆ ಹೇಳ್ಬೇಡಿ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಸರ್? ನಮ್ಮಿಂದ ಏನು ತಪ್ಪಾಗಿಲ್ಲ ತಾನೇ? ಛೇ, ನಿಮ್ಮಿಂದ ಏನೂ ತಪ್ಪಾಗಿಲ್ಲ. ಇದು ನಾನಾಗೆ ನನ್ನ ಖುಷಿಗೋಸ್ಕರ ಕೇಳ್ತಿದ್ದೀನಿ ಸರ್. ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳ ಮನೆಗೆ ಬಂದು ನೀವು ಕೆಲಸ ಮಾಡೋದು ಅಂದರೆ ನಾನು ನಿಮ್ಮ ಮನೇಲೊಬ್ಬ ಅಂತ ನೀವು ಇನ್ನೂ ಒಪ್ಪಿಲ್ಲ ಅಂತಾಯ್ತು. ಅಯ್ಯೋ ಹಾಗಲ್ಲ ಸರ್. ನನಗೆ ಅರ್ಥ ಆಗತ್ತೆ. ನೋಡಿ, ನಾನು ಹುದ್ದಾಗ್ಲಿಂದ ಶ್ರೀಮಂತ ಅಲ್ಲ. ಆದರೆ ನಮ್ಮ ಜನಕ್ಕೆ ದುಡ್ಡಿರೋನೇ ದೇವರು ಅನ್ನೋ ಒಂದು ಭಾವನೆ ಇದೆ. ಶ್ರೀಮಂತರನ್ನ ಹಾಗೆ ನೋಡೋದನ್ನ ಮೊದಲು ನಮ್ಮ ಜನ ಬಿಡಬೇಕು. ಯಾವ ಲೋಕದ ದೇವರು ನಾವು? ನನಗೂ ಹಸುವಾಗತ್ತೆ, ಕೋಪ ಬರುತ್ತೆ, ಬೇಜಾರಾಗತ್ತೆ, ಪ್ರೀತಿ. ಪ್ರೀತಿ, ಕಾಳಜಿ, ನನ್ನಲ್ಲೂ ನಿಮ್ಮ ಹಾಗೆ ಎಲ್ಲ ಭಾವನೆಗಳಿವೆ. ಸಂತೋಷ ಅನ್ನೋದು ದುಡ್ಡಿಂದಾನೇ ಬರುತ್ತೆ ಅನ್ನೋದಾಗಿದ್ರೆ ಯಾವ ಶ್ರೀಮಂತನು ದೇಶ ಬಿಟ್ಟು ಓಡಿ ಹೋಗ್ತಿರ್ಲಿಲ್ಲ ಅಥವಾ ಆತ್ಮಹತ್ಯೆ ಮಾಡ್ಕೋತಿರ್ಲಿಲ್ಲ. ಮನಸ್ಸಿದ್ದವನು ಬಡವ ಅಂತಂತಾರೆ, ಬುದ್ಧಿ ಇದ್ದವನು ಶ್ರೀಮಂತ ಅಂತಾರೆ. ಆದರೆ
ಮನಸಾರೆ ಶ್ರೀಮಂತ ಇರೋನು ನಿಜವಾದ ಮನುಷ್ಯ. ಇವತ್ತು ಗಲ್ಲಿ ಸುತ್ತಾಡಿ ತರಕಾರಿ ತಗೊಂಡು ಎಣ್ಣೆಗೋಸ್ಕರ ಕ್ಯೂನಲ್ಲಿ ನಿಂತಾಗ ನನ್ನ ಸುತ್ತಲೂ ಇರೋರೆಲ್ಲ ನನ್ನವರೇ ಅನ್ನಿಸ್ಬಿಡ್ತು. ಹಣೆ ಮೇಲೆ ಮೂಡೋ ಬೆವರಿನ ಹನಿ ಮೇಲೆ ದಿಢೀರಂತ ಬೀಸೋ ತಂಗಾಳಿ. ವಾಹ್, ಏನ್ ಸುಖ ರೀ ಅದು. ಯಾವ ಎಸಿನೂ ಈ ಥರದ ಸುಖ ಕೊಡಲ್ಲ ರೀ. ಆ ಒಂದು ಕ್ಷಣ ನನ್ನ ಹಳೆಯದೆಲ್ಲ ನೆನಪಾಗಿ ಹೋಯ್ತು. ಹಳೇದಾ ಅಂದ್ರೆ ಸರ್? ನಾನು ನಡೆದು ಬಂದ ದಾರಿ, ಮೈ ಪಾಸ್ಟ್. ನೀವೀಗ ನೋಡ್ತಾ ಇರೋ ಆರ್ಯವರ್ಧನ್ ಈಗ ಆಗೋಕ್ ಮುಂಚಿನ ದಿನ. ಅದ್ರ ಬಗ್ಗೆ ತಿಳ್ಕೊಬೋದಾ ಸರ್? ಕುತೂಹಲ. ನೀವು ದೊಡ್ಡವರು, ನೀವು ಹೇಳೋದ್ರನ್ನ ಇನ್ನೂ ತಿಳ್ಕೊಬೇಕು ಅನ್ನೋ ಆಸೆ. ಅದೆಲ್ಲ ಯಾಕೆ ಬಿಡಿ, ಅದು ದೊಡ್ಡ ಕಥೆ. ಕತೆ ಅಂದರೆ ನಂಗೆ ತುಂಬ ಇಷ್ಟ ಸರ್. ಅದರಲ್ಲೂ ನಿಮ್ಮ ಕತೆ ಅಂದಮೇಲೆ ಚೆನ್ನಾಗಿದ್ದೇ ಇರುತ್ತೆ. ಬನ್ನಿ ಸರ್, ಕೂತ್ಕೊಳ್ಳಿ. ಪುಷ್ಪ, ಸುಮ್ಮನೆ ಇರೋ ಸುಬ್ಬು, ನೀವಂತೂ ಪಿಕ್ಚರ್ ಕರ್ಕೊಂಡು ಹೋಗಲ್ಲ, ಇಲ್ಲಾದರೂ ಕೇಳ್ಕೊತೀನಿ. ಬನ್ನಿ ಸರ್, ನೀವು ಕೂತ್ಕೊಳ್ಳಿ. ನಾನು ಹೇಳದ್ನಲ್ಲ, ನಾನೇನು ಹುಡ್ದಾಗ್ಲಿಂದ ಶ್ರೀಮಂತ ಅಲ್ಲ. ಹಸ್ಕೊಂಡು ಮಲಗಿದ್ದೀನಿ, ಬರಿಗಾಲಲ್ಲಿ ಓಡಾಡಿದ್ದೀನಿ, ಒಂದೇ ಜೊತೆ ಬಟ್ಟೆಯಲ್ಲಿ ತಿರುಗಾಡಿದ್ದೀನಿ. ನಾನು ನಿಮ್ಮ ಹಾಗೆ ಸಾಮಾನ್ಯನಂತೆ ಹುಟ್ಟಿ ವಠಾರದಲ್ಲೇ ಬೆಳೆದಿತ್ತು. ಯಾವಾಗಲಾದರೂ ಒಬ್ಬನೇ ಕೂತು ಖಾಲಿ ಗೋಡೆ ನೋಡುವಾಗ ಇವತ್ತು ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ನಿಮಗೆ ಗೊತ್ತಿರೋ ಹಾಗೆ ವಠಾರದಲ್ಲಿ ಬೆಂಕಿ ಪೊಟ್ಟಣದಷ್ಟೇ ಮನೆಗಳು. ಇಬ್ರು ಒಟ್ಟಿಗೆ ಎದುರು ಬದ್ರು ಬಂದ್ರೆ ಹೋಗೋಕ್ಕಾಗದೇ ಇರೋಷ್ಟು ಸಣ್ಣ ಸಂಧಿ. ಮನೆ ತುಂಬ ಗಮಟ್ ವಾಸನೆ, ಮಸಿ ತುಂಬಿರೋ ಅಡುಗೆ ಮನೆ, ನೀರು ಸೋರ್ತಾ ಇರೋ ನಲ್ಲಿ, ಸೇಫ್ಟಿ ಪಿನ್ ಹಾಕಿರೋ ಹವಾಯಿ ಚಪ್ಪಲಿ, ಯಾವಾಗಲೂ ಕರ್ ಅಂತ ಇರೋ ರೇಡಿಯೋ. ಆ ಸದ್ದಿಲ್ಲದೆ ಹೋದ್ರೆ ನಿದ್ದೆನೇ ಬರ್ತಾ ಇರಲಿಲ್ಲ ನಮಗೆ.